ಒಂದು ಬಿಸಿಲಿರುವ ಬೇಸಿಗೆ ದಿನ. ಒಂದು ನರಿ ಅತಿಯಾದ ಹಸಿವಿನಿಂದ ತತ್ತರಿಸುತ್ತಾ ಊರಿನ ಹತ್ತಿರದ ದಾರಿಯಿಂದ ಹೋಗುತ್ತಿತ್ತು. ಊಟಕ್ಕಾಗಿ ಏನಾದರೂ ಹುಡುಕುತ್ತಾ ಇದ್ದ ನರಿ ದೂರದಲ್ಲಿ ಒಂದು ದ್ರಾಕ್ಷಿ ತೋಟವನ್ನು ನೋಡಿ ಹಿಗ್ಗಿತು. ತೋಟದ ಒಳಗೆ ಹಸಿರು ಎಲೆಗಳ ನಡುವೆ ಕಪ್ಪು ಬಣ್ಣದ ದ್ರಾಕ್ಷಿಗಳು ಗುಚ್ಚು ಕಟ್ಟಿಕೊಂಡು ಇದ್ದವು. ಆ ರಸಭರಿತ ದ್ರಾಕ್ಷಿಗಳನ್ನು ನೋಡಿ ನರಿ ಲಾಲಸೆಯಿಂದ ತೋಟದ ಒಳಗೆ ನುಗ್ಗಿತು. ಆದರೆ ದ್ರಾಕ್ಷಿ ಗೊಂಚಲುಗಳು ಎತ್ತರದಲ್ಲಿ ಹಾಸಿಕೊಂಡಿದ್ದವು. ನರಿ ಏನಾದರೂ ತಿನ್ನಬೇಕೆಂಬ ಹಾತೊರಿಕೆಯಿಂದ ಜಿಗಿದುಕೊಂಡು ದ್ರಾಕ್ಷಿಗಳನ್ನು ತಲುಪಲು ಪ್ರಯತ್ನಿಸಿತು. ಆದರೆ ಅವು ತುಂಬಾ ಎತ್ತರದಲ್ಲಿತ್ತು. ಮತ್ತೆ ಮತ್ತೆ ಜಿಗಿಯಲು ಶಕ್ತಿಯೂ ಸೀಮಿತವಾಗಿತ್ತು. ಹಲವಾರು ಬಾರಿ ಪ್ರಯತ್ನಿಸಿದರೂ ಫಲವಾಗಲಿಲ್ಲ. ಅಂತಿಮವಾಗಿ ಅದು ಕೆಳಗಿಳಿದುಕೊಂಡು ತಾನು ಹೀಗೆ ಹೇಳಿತು, ಇವು ಚೆನ್ನಾಗಿ ಹಣ್ಣಾಗಿ ಕಂಡರೂ ಸಹ ಬಹುಶಃ ಎಳಸು ಹಣ್ಣುಗಳಿರಬಹುದು. ನಾನು ಇವನ್ನು ತಿನ್ನಬೇಕೆಂದು ಯೋಚಿಸಿದ್ದೆ ತಪ್ಪು. ಈ ಹಣ್ಣುಗಳು ತುಂಬಾ ಹುಳಿ ಎಂದು ಹೇಳಿ ನರಿ ಹಿಂತಿರುಗಿತು. ನೀತಿ ಸಾಧಿಸಲು ಆಗದಿರುವಾಗ ಅದೆಲ್ಲ ಇಷ್ಟವಿಲ್ಲವಂತೆ ಹೇಳುತ್ತೇವೆ. ಆದರೆ ಯಥಾರ್ಥವಾಗಿ ನಾವು ಅದನ್ನು ತಲುಪಲಾರದೆ ಹೀಗೆಂದು ಹೇಳುತ್ತೇವೆ. ಸಾಧ್ಯವಾಗದ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವುದು ಶ್ರೇಷ್ಠ.